ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರ ಪಟ್ಟಣದ ಶ್ರೀ ಮಹಾಮಾಯಿ ದೇವಿಯ ತೇರಿನ ಗಡ್ಡೆ ಹತ್ತಿರ ಸಾರ್ವಜನಿಕ ಸಭೆ ನಡೆಸಲಾಯಿತು. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಮಾತನಾಡುತ್ತಾ, ಬಿಜೆಪಿಗರು ಮಾತು ಎತ್ತಿದರೆ ಸಾಕು, ಪಾಕಿಸ್ತಾನದವರು ಬಂದು ನಮ್ಮಲ್ಲಿ ಭಯೋತ್ಪಾದನೆಯನ್ನು ಮಾಡುತ್ತಿದ್ದಾರೆ, ನಾವು ಅವರನ್ನು ಮಟ್ಟ ಹಾಕುತ್ತಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ದೇಶದ ಸೈನಿಕರ ಮೇಲೆ ಪುಲ್ವಾಮಾ ಎಂಬಲ್ಲಿ ಭಯೋತ್ಪಾದಕರಿಂದ 400 kg RDX ಬಾಂಬ್ ದಾಳಿ ನಡೆದಿತ್ತು. ಸೈನ್ಯದ ತುಕಡಿಗಳೇ ಇರುವ ಪುಲ್ವಾಮಾ 400 kg ಬಾಂಬ್ ಹೇಗೆ ಬಂತು ಎಂಬುದರ ಬಗ್ಗೆ ಬಿಜೆಪಿ ತನಿಖೆಯನ್ನ ನಡೆಸದೆ ಸರ್ಕಾರ ದೇಶದ ಜನರಿಗೆ ಮೋಸವನ್ನ ಮಾಡುತ್ತದೆ. ಮೊದಲು ಪುಲ್ವಾಮಾ ದಾಳಿಯ ಬಗ್ಗೆ ತನಿಖೆ ನಡೆಸಲಿ, ಅನಂತರ ನಮಗೆ ದೇಶಾಭಿಮಾನದ ಬಗ್ಗೆ ಪಾಠ ಹೇಳಲಿ. ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಟ್ಟ ಯಾವುದಾದರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ ಎಂದು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಾಕಿಸ್ತಾನದವ್ರು ಬಂದು ನಮ್ಮಲ್ಲಿ ಭಯೋತ್ಪಾದಕರು ಮಾಡ್ತಾ ಇದ್ದಾರೆ, ಅವ್ರನ್ನ ಮಟ್ಟ ಹಾಕ್ಬೇಕು, ಇವ್ರನ್ನ ಮಟ್ಟ ಹಾಕಿದ್ದಾಗಿದೆ ಸ್ವಾಮಿ. ನಾವು ಇಂದಿರಾ ಗಾಂಧಿ ಅವ್ರ ಕಾಲದೊಳಗೆ ಯುದ್ಧ ಮಾಡಿ ಗೆದ್ದಿದ್ದಾಗಿದೆ. ನೀವು ಯಾವುದೋ ಒಂದು ಸಣ್ಣದೊಂದು ಕತೆ ಹೇಳಿ ಜನರಿಗೆ ಮಳ್ಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ, ನಮಗ್ ಗೊತ್ತಿದೆ. ನಿಮಗೆ ನಿಜವಾಗಲೂ ಬಿಜೆಪಿ ಮಿತ್ರರಿಗೆ ದೇಶದ ಬಗ್ಗೆ ಗೌರವ ಇದ್ರೆ ಪುಲ್ವಾಮಾ ದಾಳಿಯಲ್ಲಿ 400 kg RDX ಸಿಕ್ತು. ಆ ಏರಿಯಾ ಬರೇ ಸೈನಿಕರು ಓಡಾಡುವಂತ ಜಾಗ ಅಂತಲ್ಲೇ 400 kg RDX ಸಿಕ್ಕು. RDX ಬಾಂಬ್ ಬ್ಲಾಸ್ಟ್ ಆಗಿ 40 ಮಂದಿ ಸೈನಿಕರು ಹುತಾತ್ಮರಾದ್ರು. ಅದರ ಬಗ್ಗೆ ತನಿಖೆ ಇಲ್ಲ, ಅದರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಯಾರು ಮಾಡಿದ್ರಂತೂ ಇವತ್ತಿನವರೆಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೋ ವಿಧಾನಸೌಧದೊಳಗ ಯಾರೋ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಏನದನ್ನ ದೊಡ್ಡ ವಿಚಾರವನ್ನು ಮಾಡಿದ್ರೆ ಅವತ್ತು ಅವ್ರನ್ನ ತಂದು ಹಿಡಿದು ಅವ್ರನ್ನ ರಿಪೇರಿ ಮಾಡ್ತೀವಂತಂದು ನಮ್ಮ ಗೃಹ ಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು. ನಾವೆಂದು ಪಾಕಿಸ್ತಾನದ ಪರವಾಗಿ ಮಾತಾಡಿದವರಲ್ಲ. ಪಾಕಿಸ್ತಾನದ ಬಗ್ಗೆ ನಮ್ದು ಏನಾದ್ರೂ ಇದ್ರೆ ಅವ್ರನ್ನ ಸರಿಯಾದ ರೀತಿಯೊಳಗ ಅವ್ರಿಗೆ ಸದೆ ಪಡೆದಿದ್ದು ಯಾರಾದ್ರೂ ಇದ್ರೆ ಸನ್ಮಾನ್ಯ ಇಂದಿರಾ ಗಾಂಧಿ ಅವರನ್ನ ಮಾತನಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ. ನಂತರ ಸಂಸದ ಕರಡಿ ಸಂಗಣ್ಣ ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಮಹತ್ವದ್ದು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2 ರೈಲು ಮಾರ್ಗಗಳು ಇದ್ದು, ಗಿಣಿಗೇರ, ಮೆಹಬೂಬ್ ನಗರ ಮತ್ತು ತಳಕಲ್ವಾಡಿ ರೈಲು ಮಾರ್ಗಗಳನ್ನು ಅನುಮೋದನೆ ಮಾಡಿದ್ದು ಅಂದಿನ ಪ್ರಧಾನಿ HD ದೇವೇಗೌಡರು ಮತ್ತು ಅಂದಿನ ಸಂಸದ ಬಸವರಾಜ ರಾಯರೆಡ್ಡಿಯಾಗಿದ್ದಾರೆ ಎಂದು ಹೇಳಿದರು. ಈಗ ನಮ್ಮ ರೈಲ್ವೆ ಲೈನ್ಗಳು 2 ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ಒಂದು ತಳಕಲ್ವಾಡಿ, ಇನ್ನೊಂದು ಮುನಿರಾಬಾದ್ ಮೆಹಬೂಬ್ ನಗರದ ರೈಲ್ವೆ ಲೈನ್ಗಳು ನಡೀತಾ ಇದೆ. ಅವಾಗ ನಾನು ಪಕ್ಷೇತರ ಶಾಸಕನಾಗಿದ್ದೆ, ರಾಯರೆಡ್ಡಿಯವರು ಸಂಸದರು, ದೇವೇಗೌಡರು ಪ್ರಧಾನಮಂತ್ರಿ. ಮುನಿರಾಬಾದ್ ರೈಲು ಮಾರ್ಗದ ಲೈನಿನ ಶಂಕುಸ್ಥಾಪನೆಯನ್ನ ಮಾಡಲಿಕ್ಕೆ ಕಾರಣ ಯಾರು? ರಾಯರೆಡ್ಡಿಯವರು ಮತ್ತು ದೇವೇಗೌಡರು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತನಾಡುತ್ತಾ, ದೇಶ ಆರ್ಥಿಕ ವಿಪತ್ತಿನಲ್ಲಿದ್ದು ದೇಶದ ರೂಪಾಯಿ ಅಮೆರಿಕನ್ ಡಾಲರ್ ಎದುರು ನೆಲಕಚ್ಚಿದೆ. 2014ರಲ್ಲಿ $1 ಮೌಲ್ಯ 42 ರೂಪಾಯಿಗಳು ಇದ್ರೆ 2024ರಲ್ಲಿ $1ಗೆ 87 ರೂಪಾಯಿ ಆಗಿದೆ. ದೇಶದಲ್ಲಿ ಉತ್ಪತ್ತಿಯಾಗುತ್ತಿರುವ ವಸ್ತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟವಾಗದೆ ಇರುವುದು ರೂಪಾಯಿ ಮೌಲ್ಯವನ್ನು ನೆಲಕಚ್ಚುವಂತೆ ಮಾಡಿದ್ದು, ಇದರಿಂದ ದೇಶದ ವಿದ್ಯಾವಂತ 2,25,000 ನಾಗರಿಕರು ದೇಶದ ಪೌರತ್ವವನ್ನು ತ್ಯಜಿಸಿ ಅಮೆರಿಕ, UK-ಯಂತಹ ಯುರೋಪಿಯನ್ ರಾಷ್ಟ್ರಗಳ ಕಡೆ ಮುಖ ಮಾಡುತ್ತಿದ್ದಾರೆ. ಇದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೇಳಿದರು. ಫಂಡ್ ಮಿನಿಸ್ಟರ್ ಕಳೆದ 10 ವರ್ಷದಿಂದ ಅತ್ಯಂತ ಹೆಚ್ಚಿನ ಬುದ್ಧಿವಂತ, ವಿಚಾರವಂತ ಪೌರತ್ವ ಭಾರತೀಯರು ಪರದೇಶಕ್ಕೆ ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ ಕೆಲಸ ಇಲ್ಲ, ಈ ದೇಶದಲ್ಲಿದ್ರೆ ಸುಖ ಇಲ್ಲ ನಮ್ಗಂತ. ಅದಕ್ಕೆ ಈ ವರ್ಷ ಎಷ್ಟು ಬಿಟ್ಟಿದ್ದಾರೆ? 2,25,000 ಜನ ನಾವು ಭಾರತೀಯ ಪೌರತ್ವ ಬೇಡ ಅಂಥೇಳಿ ಕೆನಡಾ, ಆಸ್ಟ್ರೇಲಿಯಾ,
ಅಮೆರಿಕ, UK ಈ ದೇಶಗಳ ಪೌರತ್ವವನ್ನು ತೆಗೆದುಕೊಂಡಿದ್ದಾರೆ. 2,25,000 ಅದರ ಹಿಂದಿನ ವರ್ಷ ಅದೆಲ್ಲ ಇದೆ ನನ್ನ ಹತ್ರ. ಬಟ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ತಾಲೂಕಿನಲ್ಲಿ ವಿವಿಧ ಬೂತ್ ಮಟ್ಟದಲ್ಲಿ ನೋಂದಣಿ ಮಾಡಿಕೊಂಡ 85 ವರ್ಷ ಮೇಲ್ಪಟ್ಟದ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರ ಮನೆಯಿಂದಲೇ ಮತ ಚಲಾಯಿಸಿದರು. ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಹಿರಿಯ ಮತದಾರ ಶಿವಾನಂದಪ್ಪ ಚಂಡೂರ್ ಮನೆಯಿಂದಲೇ ಮತ ಚಲಾಯಿಸಿ ಮಾತನಾಡಿ, 85 ವರ್ಷದ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ಮತಗಟ್ಟೆಗೆ ಹೋಗಿ ಚಲಾಯಿಸಲು ಸಾಧ್ಯವಾಗುವುದಿಲ್ಲ. ಚುನಾವಣೆ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದು ಮತ ಚಲಾಯಿಸಲು ಅವಕಾಶ ನೀಡಿರುವುದು ಚುನಾವಣೆ ಆಯೋಗದ ಕ್ರಮ ಸ್ವಾಗತಾರ್ಹ. ದೇಶದಲ್ಲಿ ಸುಭದ್ರ ಸರ್ಕಾರ ನಿರ್ಮಾಣದಲ್ಲಿ ಪ್ರತಿ ಮತವೂ ಕೂಡ ಅಮೂಲ್ಯವಾದದ್ದು. ಚುನಾವಣೆ ಆಯೋಗದ ಈ ರೀತಿಯ ಕ್ರಮದಿಂದ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರು ಮತದಾನದಿಂದ ವಂಚಿತರಾಗುವುದಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ ಎಂದರು. ನಾನು ಮತದಾನ ಮಾಡಿದ್ದೇನೆ, ತಪ್ಪದೆ ನೀವು ಕೂಡ ಮತ ಚಲಾಯಿಸಬಹುದು ಎಂದು ಕರೆ ನೀಡಿದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ನಾನು ತಮಗೆ ಸಾರ್ವಜನಿಕರಲ್ಲಿ ತಿಳಿಸುವುದೇನೆಂದರೆ, ಇವತ್ತಿನ ಈ ಶುಭ ದಿನದಲ್ಲಿ ಎಲ್ಲರೂ ಮತದಾನವನ್ನು ಮಾಡಬೇಕು. ಎಲ್ಲ ಹುಮ್ಮಸ್ಸಿನಿಂದ ಒಳ್ಳೆಯ ಸರ್ಕಾರ ಬರುವಂತ ಮತದಾನವನ್ನು ನೀವು ಎಲ್ಲರೂ ಮತದಾನ ಬಿಡಬೇಡ್ರಿ. ಮತದಾನಕ್ಕೆ ದೊಡ್ಡ ಕಿಮ್ಮತ್ತು, ಗೌರವ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಉನ್ನತಿ ಐತಿ. ಅದಕ್ಕೆ ನೀವು ಮರಿಬೇಡ್ರಿ, ಎಲ್ಲರೂ ಮತದಾನ ಮಾಡ್ರಿ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹಿರಿಯ ಮತದಾರರ ಮತದಾನ ಸಂಗ್ರಹ ಮಾಡಿಕೊಳ್ಳಲು ಮನೆಯ ಬಾಗಿಲಿಗೆ ಬಂದಾಗ ಅಜ್ಜಿ ನಿಧನರಾದ ಘಟನೆ ಜರುಗಿದೆ. ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಪಾರ್ವತಮ್ಮ ದೊಡ್ಡಬಸಪ್ಪ ಸಜ್ಜನ್, ವಯಸ್ಸು 95. ಸರ್ಕಾರದ ಆದೇಶದಂತೆ ಹಿರಿಯ ನಾಗರಿಕರ ಅಮೂಲ್ಯವಾದ ಮತವನ್ನು ಅವರ ಮನೆಗೆ ತೆರಳಿ ಸಂಗ್ರಹಿಸಿಕೊಂಡು ಬರುವ ಉದ್ದೇಶದಿಂದ ಸಹಾಯಕ ಚುನಾವಣಾಧಿಕಾರಿ, ತಾಲೂಕು ಪಂಚಾಯತ್ ಇಒ ದೊಂಡಪ್ಪ ತುರಾದಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ರಾಂಪುರ್ ಹಾಗೂ ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿ ಅಜ್ಜಿಯ ಮನೆಗೆ ಬಂದಾಗ ನಿಧನರಾಗಿದ್ದಾರೆ ಎಂಬ ವಿಷಯ ತಿಳಿದು ಅಜ್ಜಿಯ ನಿಧನಕ್ಕೆ ಅಧಿಕಾರಿಗಳು ಸಂತಾಪ ಸೂಚಿಸಿ ಮರಳಿ ಹಿಂತಿರುಗಿದ್ದಾರೆ. ವರದಿ ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಜನಸಾಮಾನ್ಯರ ಜೀವನ ಸುಧಾರಣೆಗಾಗಿ ಹಾಗೂ ದೇಶದ ಭವಿಷ್ಯವನ್ನು ನಿರ್ಧರಿಸಲು ಬಂಡವಾಳಶಾಹಿಗಳ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ನಿಂಗು ಬೆಣಕಲ್ ಹೇಳಿದರು. ಕೊಪ್ಪಳ ನಗರದಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಯಾವೊಂದು ಅಭಿವೃದ್ಧಿ ಕೆಲಸಗಳು ನಡೆಸದೆ ಬಿಜೆಪಿ ಬರೀ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಯುವ ಜನತೆಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಪ್ರಧಾನಿ ಮೋದಿಯವರು 10 ವರ್ಷಗಳಿಂದ ಬರೀ ಭಾಷಣ ಮಾಡುತ್ತಾ ಬಂದಿದ್ದು, 2014ರಲ್ಲಿ ದೇಶದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ, ರೈತರ ಜೀವನ ಹಸನ ಮಾಡುತ್ತೇವೆ, ದೇಶದಲ್ಲಿ ವಿದೇಶದ ಭಾರತೀಯ ಕಪ್ಪು ಹಣ ತಂದು ಪ್ರತಿಯೊಬ್ಬ ಭಾರತೀಯರ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನು ಹಾಕುತ್ತೇವೆ ಎಂದು ಹೇಳಿದ್ದರು. ಆದರೆ ಇಲ್ಲಿಯವರೆಗಾದರೂ 1 ಪೈಸೆಯೂ ಬಂದಿಲ್ಲ. ಈಗಲಾದರೂ ಬಂಡವಾಳಶಾಹಿ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಕಿತ್ತೆಸೆದು ದೇಶವನ್ನ ಧರ್ಮದ ವಿಷ ಬೀಜ ಬಿತ್ತುವವರಿಂದ ಕಾಪಾಡಬೇಕಿದೆ ಎಂದು ಹೇಳಿದರು. ಸಂಜಯ್ ದಾಸ್ ಕೌಜಗೇರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕಳೆದ 10 ವರ್ಷಗಳಿಂದ ಬಿಜೆಪಿಯ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಕೇವಲ ಧರ್ಮ, ಜಾತಿ ವಿಷಯವನ್ನಿಟ್ಟುಕೊಂಡು ರಾಜಕಾರಣ ಮಾಡುತ್ತಾ ಜನರಲ್ಲಿ ಮೌಢ್ಯವನ್ನು ಬಿತ್ತುತ್ತಾ ಯುವಕರಲ್ಲಿ ಧರ್ಮದ ಧ್ವಜವನ್ನು ಕೊಟ್ಟು ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಜಗಳವನ್ನು ಹಚ್ಚತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವು ಈ ಬಾರಿ ಬಿಜೆಪಿಯನ್ನು ಸೋಲಿಸಿ ದೇಶವನ್ನು ಉಳಿಸಬೇಕಾಗಿದೆ ಬಂಧುಗಳೇ. ಏನು ಮೊನ್ನೆ ಮೋದಿಯವರು ಕಳೆದ 10 ವರ್ಷಗಳಿಂದ ಭಾಷಣ ಮಾಡ್ತಾ ಬಂದಿದ್ರು, ಯುವಕರಿಗೆ 2,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೆ ಒಂದೇ ಒಂದು ಉದ್ಯೋಗವನ್ನು ಸಹ ಸೃಷ್ಟಿ ಮಾಡಿಲ್ಲ. ವಿದೇಶದಿಂದ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಸಹ 15 ಪೈಸೆ ಸಹ ಯಾರ ಅಕೌಂಟಿಗೆ ಬಂದಿಲ್ಲ ಬಂಧುಗಳೇ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಕುದುರೆಮೋತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಉದ್ಯೋಗ ಖಾತ್ರಿ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನರೇಗಾ ಕಾರ್ಮಿಕರಿಗೆ 2024ರ ಲೋಕಸಭಾ ಚುನಾವಣೆ ಮೇ 7ರಂದು ನಡೆಯಲಿದ್ದು, ಕಾರ್ಮಿಕರೆಲ್ಲರೂ ತಪ್ಪದೆ ಮತದಾನ ಮಾಡುವಂತೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.